ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಮಂಗಳ ಗ್ರಹದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮಂಗಳ ಗ್ರಹವು ಸೌರಮಂಡಲದ 4ನೇ ಮತ್ತು ಕೆಂಪು ಗ್ರಹವಾಗಿದ್ದು, ಜ್ಯೋತಿಷ್ಯದಲ್ಲಿ ಶಕ್ತಿ, ಧೈರ್ಯ, ಭೂಮಿ ಮತ್ತು ವಿವಾಹದ ಅಧಿಪತಿಯಾಗಿ ಮಹತ್ವವನ್ನು ಪಡೆದಿದ್ದಾರೆ. ಇದು ಮನುಷ್ಯನ ಕೋಪ, ಲೈಂಗಿಕ ಶಕ್ತಿ ಮತ್ತು ರಕ್ತ ಸಂಬಂಧಿತ ಆರೋಗ್ಯವನ್ನು ನಿಯಂತ್ರಿಸುತ್ತದೆ. ಮಂಗಳನ ಬಲವಾದ ಸ್ಥಿತಿಯು ಜೀವನದಲ್ಲಿ ಯಶಸ್ಸನ್ನು ನೀಡಿದರೆ, ದುರ್ಬಲ ಸ್ಥಿತಿಯು ಜೀವನದಲ್ಲಿ ಮಂಗಳ ದೋಷ ಅಥವಾ ಆರ್ಥಿಕ ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಜ್ಯೋತಿಷ್ಯದ ಪ್ರಕಾರ ಮಂಗಳ ಗ್ರಹದ ಮಹತ್ವ. ಹೌದು ವೀಕ್ಷಕರೇ, ಶೌರ್ಯ ಮತ್ತು ಸಾಹಸ. ಮಂಗಳನನ್ನು ಗ್ರಹಗಳ ಕಮಾಂಡರ್ ಇನ್ ಚೀಫ್ ಎಂದು ಕರೆಯಲಾಗುತ್ತದೆ. ಇದು ವ್ಯಕ್ತಿಯಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೋರಾಡುವ ಗುಣಗಳನ್ನು ಹೆಚ್ಚಿಸುತ್ತದೆ. ಮಂಗಳ ದೋಷ. ಜಾತಕದಲ್ಲಿ ಮಂಗಳನ ಸ್ಥಾನವು ವಿವಾಹ ಮತ್ತು ದಾಂಪತ್ಯ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಕೆಟ್ಟ ಸ್ಥಾನದಲ್ಲಿದ್ದಾಗ ಮಂಗಳ ದೋಷ ಉಂಟಾಗುತ್ತದೆ. ಇದರಿಂದ ವಿವಾಹದಲ್ಲಿ ವಿಳಂಬವಾಗಬಹುದು. ಆರೋಗ್ಯ ಮತ್ತು ರಕ್ತ. ಮಂಗಳನು ಶರೀರದಲ್ಲಿನ ರಕ್ತ, ರೋಗನಿರೋಧಕ ಶಕ್ತಿ ಮತ್ತು ಶಸ್ತ್ರಚಿಕಿತ್ಸೆಗಳನ್ನು ನಿಯಂತ್ರಿಸುತ್ತಾನೆ. ಭೂಮಿ ಮತ್ತು ಆಸ್ತಿ. ಭೂಮಿ, ಸ್ಥಿರಾಸ್ತಿ ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳಿಗೆ ಮಂಗಳನು ಅಧಿಪತಿಯಾಗಿದ್ದಾನೆ. ಪರಿಹಾರಗಳು. ಮಂಗಳವಾರದಂದು ಶಿವಲಿಂಗಕ್ಕೆ ಕೆಂಪು ಹವಳ ಅರ್ಪಿಸುವುದು, ಬೇಳೆ ದಾನವನ್ನು ಮಾಡುವುದು ಅಥವಾ ಹನುಮಾನ್ ಚಾಲಿಸ ಪಠಿಸುವುದರಿಂದ ಮಂಗಳನ ದುಷ್ಪರಿಣಾಮವನ್ನು ಕಡಿಮೆ ಮಾಡಬಹುದು. ಇನ್ನು ಮಂಗಳನು ಮೇಷ ಮತ್ತು ವೃಶ್ಚಿಕ ರಾಶಿಗಳಿಗೆ ಮಂಗಳ ಗ್ರಹವು ಅಧಿಪತಿಯಾಗಿದೆ. ಮೇಷರಾಶಿ. ಮಂಗಳನು ಈ ರಾಶಿಯ ಅಧಿಪತಿಯಾಗಿದ್ದು, ಇದನ್ನು ಬೆಂಕಿಯ ರಾಶಿ ಎಂದು ಕರೆಯಲಾಗುತ್ತದೆ. ಇನ್ನು ವೃಶ್ಚಿಕ ರಾಶಿ. ಮಂಗಳನು ಈ ರಾಶಿಯ ಅಧಿಪತಿಯಾಗಿದ್ದು, ಇದನ್ನು ನೀರಿನ ರಾಶಿ ಎಂದು ಕರೆಯಲಾಗುತ್ತದೆ. ಈ ಎರಡೂ ರಾಶಿಗಳ ಜನರು ಮಂಗಳನಿಂದ ಶಕ್ತಿ, ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿರುತ್ತಾರೆ. ಮೇಷವು ಮಂಗಳನ ಮೂಲ ತ್ರಿಕೋನ ರಾಶಿಯಾಗಿದ್ದು, ವೃಶ್ಚಿಕವು ಅದರ ಸ್ವಂತ ರಾಶಿಯಾಗಿದೆ. ಇನ್ನು ಮಂಗಳನನ್ನು ಜ್ಯೋತಿಷ್ಯದಲ್ಲಿ ಗ್ರಹಗಳ ಸೇನಾಪತಿ ಎಂದು ಕರೆಯಲಾಗುತ್ತದೆ. ವೈಜ್ಞಾನಿಕ ಮಹತ್ವವನ್ನು ನೋಡುವುದಾದರೆ, ಮಂಗಳ ಗ್ರಹವು ಭೂಮಿಯ ನಂತರ ಮಾನವರು ವಾಸಿಸಲು ಯೋಗ್ಯವಾಗಿರುವ 2ನೇ ಗ್ರಹವೆಂದು ಪರಿಗಣಿಸಲ್ಪಟ್ಟಿದೆ. ಸೆಪ್ಟೆಂಬರ್ 2015ರಲ್ಲಿ ನಾಸಾ ಮಂಗಳ ಗ್ರಹದಲ್ಲಿ ದ್ರವರೂಪದ ನೀರು ಇರುವ ಬಗ್ಗೆ ಅಧಿಕೃತ ಘೋಷಣೆಯನ್ನು ಮಾಡಿದೆ. ಇದಾಗಿತ್ತು ವೀಕ್ಷಕರೇ ಮಂಗಳ ಗ್ರಹನ ಸಂಪೂರ್ಣ ವಿಡಿಯೋ. ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.